ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಒಂದು ವಿಡಿಯೋ. ಸೊ ಕರೆಕ್ಟಾಗಿ 6 ಗಂಟೆಗೆ ಇವತ್ತು ನಿಮ್ಮ ಆಪ್ಷನ್ ಎಂಟ್ರಿ ಏನು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಅದನ್ನು ಲಾಕ್ ಮಾಡಿಬಿಡ್ತಾರೆ. ಅದಾದಮೇಲೆ ನೀವು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಎಡಿಟ್ ಮಾಡೋಕ್ಕಾಗೋದು ನೀವು. ಸೊ ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಮಿಸ್ಟೇಕ್ ಮಾಡಬೇಡಿ. ದಿಸ್ ಇಸ್ ದ ಅಲ್ಟಿಮೇಟ್ ಆಪ್ಷನ್ಸ್ ದ್ಯಾಟ್ ಯು ಗೋನಾ ಎಂಟರ್ ಫಾರ್ ದ ಫಸ್ಟ್ ಟೈಮ್. ಏನಕ್ಕೆ ಈ ಥರ ವೀಡಿಯೋ ಮಾಡ್ತಿದ್ದೀನಿ ಅಂತಂದರೆ, ನೋಡಿ, ಮಾಕ್ ಅಲಾಟ್ಮೆಂಟ್ ಆದಮೇಲೆ ಬರುತ್ತಲ್ಲ ಒಂದು ರ್ಯಾಂಕು, ಅದು ಈ ವರ್ಷದ ಅಸಲಿ ಕಾಂಪಿಟೇಷನ್ ಆಗಿರುತ್ತೆ. ನಿಮ್ಗೆ ಅಕಸ್ಮಾತ್ ಇದರಲ್ಲಿ ಕಾಲೇಜ್ ಸಿಗಲಿಲ್ಲ ಅಂತಂದರೆ ನೀವು ಗಾಬರಿ ಆಗಿಬಿಡ್ತೀರಾ. ಆ್ಯಂಡ್ ಬೈ ದ ಟೈಮ್ ವೆನ್ ಯು ಎಡಿಟ್ ಯುವರ್ ಆಪ್ಷನ್ಸ್, ಅವೈಲಬಲ್ ಆಪ್ಷನ್ಸ್, ಇಟ್ಸ್ ಗೋನ್ ಬಿ ಟೂ ಲೇಟ್. ಆ್ಯಂಡ್ ನಿಮಗೆ ಥಿಂಕ್ ಮಾಡೋದಕ್ಕೂ ಆಗ್ತಿರೋದಿಲ್ಲ. ಬಿಕಾಸ್ ನಿಮ್ಮ ಕಾಲೇಜ್ ಸಿಕ್ಕಿಲ್ಲ, ನಾನು ಇದನ್ನೇ ಬೇರೆಯವ್ರಿಗೆ ಹೇಳ್ತಾರೆ ಒಂದಿನ ವೇಸ್ಟ್ ಮಾಡಿಬಿಟ್ಟಿರ್ತೀರ. ಅದಕ್ಕೆ ಹೇಳ್ತಾ ಇದ್ದೀನಿ, ಸಂಜೆ ವರ್ಷದೊಳಗಡೆ ನೋಡಿ ಕರೆಕ್ಟಾಗಿ ಕೂತ್ಕೊಂಡ್ರೆ ಒಂದು 2 ಅವರ್ ಹಿಡಿಯುತ್ತೆ ನಾನು ಹೇಳೋ ಕೆಲಸ ಮಾಡೋದಕ್ಕೆ. ಇಫ್ ಯು ಡೂ ದ್ಯಾಟ್, ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಯು ವಿಲ್ ಗೆಟ್ ರಿಯಲಿ ಗುಡ್ ಕಾಲೇಜ್. ಪ್ಲೀಸ್ ಹ್ಯಾವ್ ದಿಸ್ ಚೆಕ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಫಾಲೋ ಮಾಡಬಹುದಾಗಿರುತ್ತೆ. ಆ್ಯಂಡ್ ಆಲ್ಸೋ ನಿಮಗೆ ಇನ್ನೂ ಹೇಳ್ತಾ ಇದ್ದೀನಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಕಾಲೇಜ್ ದೋಸ್ತರದ್ದು ಕಾಲೇಜ್ ಲಿಸ್ಟ್ದು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ, ಏನು ಸಿಗುತ್ತೆ ಅಂತ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಲಿಂಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹೋಗಿ ಫ್ರೀ PDF ಸಿಗುತ್ತೆ, ದುಡ್ಡು ಇಸ್ಕೊಳ್ಳೋದಿಲ್ಲ, ಏನೂ ಇಸ್ಕೊಳ್ಳೋದಿಲ್ಲ. ಆ PDF ರೆಫರೆನ್ಸ್ ಆಗಿ ಇಟ್ಕೊಳ್ಳಿ ಆ್ಯಂಡ್ ಕಾಲೇಜ್ಗಳನ್ನ ನೋಡ್ಕೊಳ್ಳಿ. ಅಂದರೆ ನೀವು ಹಾಕಿರೋ ಆಪ್ಷನ್ಸ್ಗಳು ಯಾವ್ಯಾವುದು ಅಂತಂತ. ಓಕೆ, ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪೇಂಟ್ ಕಾಮೆಂಟಲ್ಲಿ ಕೊಟ್ಟಿರ್ತೀನಿ, ಕಾಲೇಜ್ ಲಿಸ್ಟು, ಪ್ಲೀಸ್ ಟು ಚೆಕ್ ಔಟ್. ಓಕೆ, ಬನ್ನಿ ಡೈರೆಕ್ಟಾಗಿ ವೀಡಿಯೋಗೆ ಹೋಗೋಣ. ನೋಡಿ, ಫಸ್ಟ್ ಫ್ಯಾಕ್ಟರ್, ನಿಮ್ಮ ಆಪ್ಷನ್ಸ್ಗಳೇನು ನೀವು ಎಂಟರ್ ಮಾಡಿದ್ದೀರಾ. ಅಕಸ್ಮಾತ್ ನೀವು ಆಗಲೇ ಆಪ್ಷನ್ಸ್ ಎಲ್ಲ ಎಂಟರ್ ಮಾಡಿ ಲಾಕ್ ಮಾಡಿದರೆ, ನಿಮ್ಮ ಸೀನಿಯರ್ ಕೈಲೋ ಯಾರಾದರೂ ನಿಮ್ಮ ಅಕ್ಕಪಕ್ಕ ಅಥವಾ ನಿಮ್ಮ ಅಣ್ಣನಿದ್ರೆ ಅವ್ನ ಕೈಲಿ ವೆರಿಫೈ ಮಾಡಿಸ್ಕೊಳ್ಳಿ ಒಂದ್ಸತಿ. ಓಕೆ, ನಾನು ಹಾಕಿರೋ ಆಪ್ಷನ್ಸ್ಗಳು ಕರೆಕ್ಟಾಗಿದ್ದಾವ ಅಂತ ವೆರಿಫೈ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಯಾರೂ ಇಲ್ಲ ಅಂತಂದರೆ ನಾನು ಹೇಳೋದನ್ನು ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆ್ಯಂಡ್ ನೀವೇ ಮಾಡಬೇಕಾಗಿರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ನೀವು ಹಾಕೊಂಡಿರ್ತಾರಲ್ಲ ಆ ಆಪ್ಷನ್ಸು ಯಾವ ಆರ್ಡರ್ಲಿ ಇರಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದಯವಿಟ್ಟು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಫಸ್ಟು ಯಾವ ಕಾಲೇಜು ನಿಮಗೆ ಸಿಗೋದಿಲ್ಲ, ಓಕೆ, ಯಾವ ಕಾಲೇಜ್ ನಿಮಗೆ ಸಿಗೋದಿಲ್ಲ ಅದು ಟಾಪಲ್ಲಿರಬೇಕು. ಓಕೆ, ಹೇಳ್ತೀನಿ ಏನಕ್ಕೆ ಅಂತಂತ. ನೆಕ್ಸ್ಟು ಯಾವುದು ನಿಮಗೆ ಸಿಗಬಹುದು, ಯಾವ್ದು ಸಿಗಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ರ್ಯಾಂಕ್ ಇದೆ 15,000 ಆ್ಯಂಡ್ ಆ ಒಂದು ಕಾಲೇಜ್ ಕಟ್ ಆಫ್ ಇದೆ 18,000, ಇದು ನಿಮ್ಗೆ ಸಿಗಬಹುದು. ಫಸ್ಟ್ ರೌಂಡಲ್ಲಿದೆ, ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸಿಗಬಹುದು ನಿಮಗೆ. ಅಂಥ ಕಾಲೇಜ್ ಹಾಕ್ಕೊಬೇಕು. ಆ್ಯಂಡ್ ಥರ್ಡಲ್ಲಿ, ಮನೋಜ್, ನನಗೆ ಅಟ್ಲೀಸ್ಟ್ ಈ ಒಂದು ಕಾಲೇಜ್ ಸಿಕ್ಕಿದ್ರೆ ಸಾಕು, ಆ ಒಂದು ಕಾಲೇಜ್ ಕಟ್ ಆಫು ಮತ್ತು ನನ್ನ ರ್ಯಾಂಕು ಮ್ಯಾಚ್ ಆಗ್ತಾ ಇದೆ, ಸೊ ನಾನು ಒಂದು ಕಾಲೇಜ್ನ ಹಾಕ್ಕೊತೀನಿ. ಅಂಥ ಕಾಲೇಜುಗಳು ಲಾಸ್ಟಲ್ಲಿ ಇರಬೇಕು. ಅಂತಂದರೆ ನಿಮ್ಗೆ ಯಾವ್ದು ಸಿಗುತ್ತೆ ಅದಿರಬೇಕು. ಏನಕ್ಕೆ ಈ ಥರ ಹೇಳ್ತಿದ್ದೀನಿ ಅಂತಂತಂದರೆ, ನೋಡಿ, ಈ ಆಲ್ಗೋರಿದಮ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ ಆ ಒಂದು ರೀಸನಿಗೆ. ಆಲ್ಗೋರಿದಮ್ ಬೇಸಿಕ್ಲಿ, ಫಾರ್ ಎಕ್ಸಾಂಪಲ್, ನೀವೇನಾದರೂ ಯಾವ ಕಾಲೇಜ್ ನಿಮ್ಗೆ ಸಿಗುತ್ತೆ, ಆ ಕಾಲೇಜ್ನ ಟಾಪಲ್ಲಿ ಹಾಕೊಂಡ್ಬಿಟ್ಟಿದ್ರೆ ಅಂತಂದರೆ ನಿಮ್ಗೆ ಡೆಫಿನೆಟ್ಲಿ ಅದೇ ಕಾಲೇಜ್ ಸಿಕ್ಬಿಡುತ್ತೆ. ಕೆಳಗಡೆ ಆಪ್ಷನ್ಗಳೆಲ್ಲ ನೀವು ಆಲ್ಮೋಸ್ಟ್ ಹೊಂಟೋಗ್ಬಿಡ್ತವೆ. ಓಕೆ, ನೀವು ಕ್ಯಾರಿ ಮಾಡೋದಕ್ಕೆ ಬಿಡೋದಿಲ್ಲ. ಬಿಕಾಸ್ ಬೇರೊಬ್ಬ ವಿದ್ಯಾರ್ಥಿ ಆ ಒಂದು ಸೀಟ್ಗೆ ವೆಯ್ಟ್ ಮಾಡ್ತಾ ಇರ್ತಾನೆ. ಓಕೆ, ಅದಕ್ಕೇ ನೀವು ಏನಾದರೂ ಈ ಒಂದು ಸೀಟ್ ಅಂದರೆ ಲಾಸ್ಟ್ ಲೆವೆಲ್ ಸೀಟ್ ಸಿಕ್ಕಿದ್ರೆ ಮೇಲ್ಗಡೆ ಕಾಲೇಜ್ ನಿಮಗೆ ಸಿಗೋ ಆಪರ್ಚುನಿಟಿ ಇರುತ್ತೆ. ಅಂತಂದರೆ ಅಪ್ಗ್ರೇಡ್ಗೋಸ್ಕರ ನೀನು ವೆಯ್ಟ್ ಮಾಡಬಹುದಾಗಿರುತ್ತೆ ಬೈ ಹೋಲ್ಡಿಂಗ್ ಅ ಕಾಲೇಜ್. ಯುವರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟೆಲ್ಲಿಂಗ್? ಓಕೆ, ನೀವು ಆ ಒಂದು ಕಾಲೇಜ್ನ ಹೋಲ್ಡ್ ಮಾಡಿಕೊಂಡು ಬೇರೆ ಅಪ್ಗ್ರೇಡ್ಗೆ ವೆಯ್ಟ್ ಮಾಡಬಹುದಾಗಿರುತ್ತೆ. ಸೆಕೆಂಡ್ ರೌಂಡಲ್ಲಿ ಫೀಸ್ ಪೇ ಮಾಡ್ಬೋದಾಗಿರುತ್ತೆ. ಫೀಸ್ ಪೇ ಮಾಡಿ ವೆಯ್ಟ್ ಮಾಡ್ಬೋದಾಗಿರುತ್ತೆ. ನೀವು ಆ ಒಂದು ರೀಸನ್ಗೆ ಹೇಳ್ತಾ ಇದ್ದೀನಿ. ಯಾವಾಗಲೇ ಆಗಲಿ ನೀವು ಆಪ್ಷನ್ಸನ್ನು ಎಂಟರ್ ಮಾಡಬೇಕಾದ್ರೆ ಈ ಥರ ಮಾಡಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ನೋಡಿ, ದಯವಿಟ್ಟು ಈ ಒಂದು ಕೆಲಸ ಮಾಡಬೇಡಿ. ಫಾರ್ ಎಕ್ಸಾಂಪಲ್, ಇವಾಗ ಯಾವುದೋ ಒಂದು ಕಾಲೇಜ್ ತೊಗೊಂಡಿದ್ದೀನಿ, ಆ ಒಂದು ಕಾಲೇಜಲ್ಲಿ ಬ್ರಾಂಚು CS, IS, EC, EEE, ಮೆಕ್ಯಾನಿಕಲ್ಲು, ಸಿವಿಲು ಒಂದು ಬ್ಯಾಚು. ನೆಕ್ಸ್ಟ್ ಬರ್ತಿದ್ದೀನಿ ಬೇರೆ ಕಾಲೇಜ್ ತೊಗೋತಾ ಇದ್ದೀನಿ, ನೆಕ್ಸ್ಟ್ ಸೇಮ್ CS, IS, EC, EEE, ಮೆಕ್ಯಾನಿಕಲ್ಲು, ಸಿವಿಲು ಇದು. ಮತ್ತು ಅದೇ ಥರ ನೆಕ್ಸ್ಟ್ ಬೇರೆ ಕಾಲೇಜ್. ಈ ಥರ ಮಾಡಿದ್ರೆ ನಿಮ್ಮಷ್ಟು ಮುಟ್ಟಾಡ್ರು ಯಾರೂ ಇಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮಷ್ಟು ಮುಟ್ಟಾಡ್ರು ಯಾರೂ ಇಲ್ಲ. ಐ ಹ್ಯಾವ್ ಸೀನ್ ಪೀಪಲ್ ಡೂಯಿಂಗ್ ದಿಸ್. ಡೋಂಟ್ ಡೂ ಇಟ್. ನಿಮಗೆ ಒಂದು ಬ್ರಾಂಚ್ ಪ್ರೆಸಿಡೆನ್ಸ್ ಗೊತ್ತಿರಲಿ. ಯಾವುದಾದ್ರೂ ಒಂದಷ್ಟು ಕಾಲೇಜ್ಗಳು ಲಿಸ್ಟ್ ಮಾಡ್ಕೊಂಡಿರ್ತಾರಲ್ವ, ಆ ಕಾಲೇಜೆಲ್ಲ ನೀವು ಫಾರ್ ಎಕ್ಸಾಂಪಲ್ CSC ಟಾರ್ಗೆಟ್ ಮಾಡ್ತೀರ ಅಂತಂದರೆ ಎಲ್ಲ ಕಾಲೇಜು CSCಗಳನ್ನ ಫಸ್ಟ್ ಹಾಕ್ಕೊಂಬನ್ನಿ. ನೀವು ಒಂದು ಕಾಲೇಜಲ್ಲಿ ಎಲ್ಲ ಸೆಲೆಕ್ಟ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಸೆಲೆಕ್ಟ್ ಮಾಡಿ ಯಾವ್ದು ನಿಮ್ಗೆ ಅಫ್ಕೋರ್ಸ್, ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾಲೇಜಲ್ಲಿ ಮೆಕ್ಯಾನಿಕಲ್ ಸೆಲೆಕ್ಟ್ ಮಾಡಿದರೆ ನಿಮ್ಮ ರ್ಯಾಂಕ್ ಅಫ್ಕೋರ್ಸ್ ಸಪೋರ್ಟ್ ಮಾಡುತ್ತೆ. ನೀವು ಫಸ್ಟ್ ಸಿಕ್ಕಿರ್ತಾರ ಅದೇ ಸಿಕ್ಬಿಡುತ್ತೆ, ನಿಮಗೆ ಹಾಕಿರ್ತಾರಲ್ಲ ಸಿಕ್ಬಿಡುತ್ತೆ. ಸೊ ನಾನು ಹೇಳೋ ಥರ ಮಾಡಿ. ಕಾಲೇಜ್ಗಳು ಇರ್ತಾವಲ್ಲ, ಆ ಕಾಲೇಜ್ಗಳದ್ದು ಫಸ್ಟು ಎಲ್ಲ ಕಾಲೇಜ್ಗಳದ್ದು CS ಪ್ರೆಸಿಡೆನ್ಸ್. ನೆಕ್ಸ್ಟ್ ನನಗೆ CSC ಇಲ್ಲ ಅಂದರೆ ನಾನು ISCಗೆ ಹೋಗ್ತೀನಿ ಅಂತಂದು ಅಂದ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಕಾಲೇಜು IS. ಓಕೆ, ISC ಇಲ್ಲ ಅಂದರೆ ನಾನು ECಗೆ ಹೋಗ್ತೀನಿ, ಆಯಿತಾ. ನೆಕ್ಸ್ಟು ISC ಆದಮೇಲೆ ಎಲ್ಲ ಕಾಲೇಜು EC. ನೆಕ್ಸ್ಟು ನಾನು ಬೇರೆ ಯಾವ ಬ್ರಾಂಚ್ಗೆ ಹೋಗಬೇಕು ಅಂತ ಅನ್ಕೋತೀನಿ, AML, AIDS, ಯಾವ ಬೇಗ ಹೋಗಬೇಕು ಅಂತ ಅನ್ಕೋತೀನಿ, ಎಲ್ಲ ನಾನು ಇದೇ ಪ್ರೆಸಿಡೆನ್ಸಲ್ಲಿ ಹಾಕೊಂಬರ್ಬೇಕು. ಡೋಂಟ್ ಡೂ ಅ ಬ್ಲೆಂಡರ್ ಆಫ್ ಆ್ಯಡಿಂಗ್ ಎವ್ರಿ ಬ್ರಾಂಚ್ ಆಫ್ ಅ ಕಾಲೇಜ್ ಫಾಲೋಡ್ ಬೈ ಅನದರ್. ಓಕೆ, ಡೋಂಟ್ ಡೂ ಇಟ್. ಆ ಥರ ಮಾಡಿದ್ರೆ ಎಷ್ಟು ಕ್ಲಿಯರಾಗಿ ಹೊಡೆಸ್ಕೊಳುತ್ತೆ ಅಂತಂದರೆ ನಿಮ್ಮ ಆಪ್ಷನ್ ಎಂಟ್ರಿ ವರ್ಸ್ಟ್ ಆಗಿಬಿಡುತ್ತೆ. ಓಕೆ,
ಇದಿಷ್ಟನ್ನ ಮಾಡಿ ಓಕೆ. ಬೇರೆ ಏನಾದರೂ ಡೌಟ್ ಇದೆ ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. CET ಕೌನ್ಸಿಲಿಂಗ್ ಬಗ್ಗೆ ಐ ಆಮ್ ಗೋನಾ ಮೇಕ್ ಅ ವಿಡಿಯೋ ಅರೌಂಡ್ ಇಟ್. ಟಿಲ್ ದೆನ್ ಕೀಪ್ ರನ್ನಿಂಗ್, ಕೀಪ್ ಆನ್ ರನ್ನಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.